ಇನ್ನೇನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿನ? ನಾನು ಕೂಡ ಆರಾಮದಿನ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್. ನೋಡಿ, ಅಂಗಳ ಕಸ ಹುಡುಗಿ ರಂಗೋಲಿ ಹಾಕ್ಕೊಂಡು ಎಲ್ಲ ಮನೆ ಕಸ ಹುಡ್ಕೊಂಡು ಟೈಮು 8 ಆಗೈತ್ರಿ. ಇವತ್ತು ವಾಕಿಂಗ್ ಹೋಗೋದು ಅಲ್ಲ ಸ್ನೇಹಿತರೆ, ಎಚ್ಚರೇ ಇಲ್ಲ, ಯಾರೂ ನೆಬ್ಸಿಲ್ರಿ. ನಾನು ಎದ್ದಿಲ್ಲ. 6:30ಗೆ ಎದ್ದು ಸ್ನೇಹಿತರೆ. ಇವತ್ತು ಎದ್ದು ಸುಮ್ಮನೆ ಕಸ ಗುಡ್ಸೋದು ಬಡ 7-8 ಗಂಟೆ ಆಗೈತ್ರಿ. ಸುಮ್ಮನೆ ಕಸ ಹುಡುಗೋದು, ಹತ್ತಿ ಇಡೋದು, ನೀನು ಊರು ಎಲ್ಲ ಕೆಲಸ ಸುಸ್ತಾಗಿ ಅಲ್ಲೇ ಬಿಟ್ಟು ಸ್ನೇಹಿತರೆ. ನೀನು ಮಲ್ಕೋಬೇಕಾದ್ರೆ 12 ಗಂಟೆ ಆಯ್ತು ನೋಡಿ. ವಿಡಿಯೋ ಎಡಿಟಿಂಗು ಮಾಡಲಿಲ್ಲ, ಏನಿಲ್ಲ. ಯಾಕಂದರೆ ಒಬ್ಬರು ಸಿಸ್ಟರ್ ಫೋನ್ ಹಚ್ಚಿದ್ರು, ವಿಡಿಯೋ ಎಡಿಟಿಂಗ್ ಮಾಡೋದಲ್ಲ, ಏನೂ ಮಾಡಲ್ಲ. ಪಾಪ ಅವ್ರು ಯಾವಾಗಾರು ಮಾತಾಡಬೇಕು ಅಂತ ಹಚ್ಚಿರ್ತಾರೆ. ಮಾತಾಡ್ಲಿಕ್ಕಂದ್ರೆ ನೋಡು ಮಾತಾಡೋಕೆ ಹೆಂಗೆ ಮಾಡ್ತಾರೆ ಅಂತ ಅವ್ರು ಅನ್ಕೋತಾರೆ ಅಂತೇಳಿ ಮಾತಾಡೋ ಸ್ನೇಹಿತರೆ. ಹಿಂಗಾಗಿ ನನ್ನ ಕೆಲಸ ಅಲ್ಲೇ ನಿಂತು ಬಿಡ್ತಾವ್ರಿ. ಮಾತಾಡೋದು ಏನು ಬಿಡ್ರಿ, ದೊಡ್ಡ ಆಗೋದಲ್ಲ ಮಾತಾಡೋದು. ಮಾತಾಡ್ತೀವಿ, ಕೆಲಸ ಇರ್ತಾವೆ ಸ್ನೇಹಿತರೆ, ಅಲ್ಲೇ ನಿಂತು ಬಿಡ್ತಾವೆ. ಎಲ್ಲ ಕೆಲಸ ನಾನೇ ನೋಡ್ಕೋಬೇಕು, ಹಿರಿಯಕ್ಕೆ ಹೋಗ್ಬೇಕ್ರಿ. ಮಾಡೋದು ಕೆಲಸ ಎಲ್ಲ. ಇಲ್ಲಿ ಹೆಸ್ರು ಕಾಳು ಕುದಿಯಾಕೆ ಸ್ನೇಹಿತರೆ. ಹೆಸ್ರು ಕಾಳು ಕುದಿಯಾಕತ್ತಾವ. ಶ್ರಾವಣಿ ಜಾಕ ಮಾಡ್ಸಕ್ಕೆ ನೀರು ಕಾತಾನಿ. ಹೆಸ್ರು ಕಾಳು ಪಲ್ಯ ರೊಟ್ಟಿ ಮಾಡಬೇಕು. ಹಾಯ್ ಮಾಡಿ ಶ್ರಾವಣ. ಹಾಯ್ ಮಾಡ್ಸೋಣ. ಹಾಂ ಮಾಡು. ಆಯ್ತಾ? ಡ್ಯಾನ್ಸ್ ಮಾಡೋದು. ನಾ ಬಾಂಡೆ ಇಟ್ಟೀನಿ ರೀ. ನೀರು ತುಂಬಲಿ ಸ್ನೇಹಿತ. ಇನ್ನೂ ಸುಸ್ತ ಉಳಿದ ಸಂಜೆನೆ ಅವ್ನು ಯಾರೂ ಉಣ್ಲಿಲ್ಲ. ಮತ್ತು ಸಂಜೆನೆ ಅಡುಗೆ ಮಾಡಿದ್ದೆಲ್ಲ ರೊಟ್ಟಿ ಪಲ್ಯ ಇದೆ, ಉಂಡ್ರು. ಬನ್ನಿ ಸ್ನೇಹಿತರೆ, ಮಸ್ತ್ ಸಿಗ್ತೀನಿ ನಿಮ್ಗೆ. ಇವ್ರು ಜಾಕ ಮಾಡಿಸಿ ಟೈಮ್ ಆಗೈತಿ, 8 ಆಗೈತಿ. 9 ಅನ್ನಕ್ಕೆ ರೊಟ್ಟಿ ಎಲ್ಲ ಮಾಡಬೇಕು. 2 ಸಲ ಶ್ರಾವಣಿ ಹೇಳಕ್ಕೆ. ಶ್ರಾವಣಿ ಜಾಕ ಮಾಡೋಕೆ ಡ್ರೆಸ್ ಹಾಕೋಬೇಕಂತಾರ್ರಿ. ನಿನ್ನೆ ಬೆಲ್ಟು ಕೊಟ್ಟಿದ್ರು ಸ್ನೇಹಿತರೆ. ನೀನು ಕೊಟ್ಟ ನೋಡಿ ಬೆಲ್ಟ್. ಮೊದಲು ಕೊಟ್ಟಿದ್ದಿಲ್ಲ, ಬರೀ ಟಾಯಿ ಡ್ರೆಸ್ ಕೊಟ್ಟಿದ್ರು. ಬೆಲ್ಟ್ ಬೈದು ಅಂತ ನೀನು ಕೊಟ್ಟರು. ಹೌದು ಶ್ರಾವಣಿ? ಸಂಜುಗ ಕೊಡ್ತಾರೆ ನೋಡಿ ಸ್ನೇಹಿತರೆ. ಪಲ್ಯಕ್ಕೆ ಉಳ್ಳಾಗಡ್ಡಿ ಟಮಾಟೆ ಅದು ಹೋಗ್ಕೊಂಡೆ. ಶ್ರಾವಣಿ ಕ್ಲೀನ್ ಮಾಡುವ ಅಂದೆ. ಕ್ಲೀನ್ ಮಾಡಾಕತ್ತಾಡ್ರಿ. ನಾನು ನೀರು ಕಾಸಾಕಿಟ್ನಿಲ್ಲ. ನೀರು ಕಾಯಿರಾಗನೇ ಮತ್ತು ಯಾಕೆ ನಿಂದಿರೋದು, ಪಲ್ಯರ ಮಾಡ್ಕೊಂಡ್ರೆ ಆಯ್ತು. ಪಲ್ಯ ಮಾಡ್ಕೊಂಡ್ರೆ ಜಾಕ ಮಾಡಿ ಹಂಗೆ ಹಂಚಿಟ್ರಾತು. ಬಿಸಿ ಉಣ್ಣು ಬುತ್ತಿ ಕಟ್ಕೊತಾರೆ ಅಂತೇಳಿ ರೆಡಿ ಮಾಡ್ಕೊಳಕತ್ತೀನಿ ರೀ. ಪಲ್ಯಕ್ಕೆ ಎಣ್ಣೆ ಕಾಸಾಕಿಟ್ಟಿ ಸ್ನೇಹಿತರೆ. ಒಂದಿಟ್ಟು ಕರಿಬೇವು ತೊಗೊಂಬರ್ತೀನಿ ಬರ್ರಿ. ಅಲ್ಲ ಸ್ವಲ್ಪ ಕಸ ಆಯ್ತು ನಾನು. ಚೌಳಿಕಾಯಿ ಸೋಸ್ಬೇಕಂತ ಫ್ರಿಜ್ನಾಗ ಇಟ್ಟು ನೆಪ್ಪಾಗಲ್ಲ ಸ್ನೇಹಿತರೆ. ಇವತ್ತು ಚೌಳಿಕಾಯಿ ಪಲ್ಯ ಮಾಡಿರಿ ಬರ್ತಿತ್ತು, ಸೋಸಿಲ್ ನೋಡಿ ಅವನ್ನ. ಹಿಂಗಾಗಿ ಫ್ರಿಜ್ಜಿನ ಮ್ಯಾಗ ಇಟ್ಟೀನಿ ರೀ. ಈ ಸದ್ದ ಕೆಲಸ ಕೂಡ ಆಗಲ್ಲ ಸ್ನೇಹಿತರೆ. 8-4 ಆಗೈತೆ ರೀ. ಇವ್ರು ಜಾಕ ಅದು ಆಗೋದಿಲ್ಲ. ಅವನಿ ಕ್ಲೀನ್ ಮಾಡಿ ನೋಡಿಬಿಟ್ಟು ಈಗ ಟಮಾಟಿ ಉಳ್ಳಾಗಡ್ಡಿ ಕೊತ್ತಂಬರಿ ಇಟ್ಕೊಂಡೀನಿ ರೀ. ಎಣ್ಣೆ ಕಾಯಕ್ಕೆ ಇಟ್ಟು ಸ್ನೇಹಿತರೆ. ಈ ಕಡೆ ಹೆಸರು ಕಾಳು ಕುದ್ದಾವು. ಬನ್ನಿ ಪಲ್ಯ ಮಾಡ್ಕೊಂಡು ನೋಡಿ. ಜೀರಿಗೆ ಕಾಲಾಗ ಸ್ನೇಹಿತರೆ. ದ್ಯಾಸ ಇಲ್ಲ, ಜೀರಿಗೆ ತೊಗೊಂಬಂದಿಲ್ಲ. ಖಾರ, ಉಪ್ಪು, ಅರಿಶಿಣ ಪುಡಿ, ಸಾಸ್ಮೆ ಹಾಕಿ ಮಾಡಿಬಿಡ್ತೀನಿ ನೋಡಿ. ಡಬ್ಬಿ ತಿಕ್ಬೇಕು ರೀ, ಎಲ್ಲ ಇದು ಆಗಿಬಿಟ್ಟೈತೆ. ಚೆಲ್ಲಡೈತೆ ಖಾರ ಅರಿಶಿಣ ಪುಡಿ ಎಲ್ಲ ನೋಡಿ. ಏನು ನೋಡಿ, ಸಿಂಪಲ್ಲಾಗಿ ಹೆಸರುಕಾಳು ಪಲ್ಯ ಮಾಡೋದ್ರಿ. ಮಸ್ತ್ ಟೇಸ್ಟ್ ಮಾತ್ರ ಸೂಪರ್ ಸ್ನೇಹಿತರೆ. ಇಷ್ಟ ನೋಡಿ, ಏನು ಹಾಕಲ್ಲ ಹೆಸರುಕಾಳು ಪಲ್ಯಕ್ಕೆ. ಎಣ್ಣೆ ಕಾಯಕ್ಕೆ ಇಟ್ಟಿಲ್ಲ. ಸಾಸ್ಮೆ ಚಟಪಟ ಅನ್ನಕತ್ತ ಸ್ನೇಹಿತರೆ. ಜೀರಿಗಿದ್ರೆ ಒಂದು ಯಾಕೆ ಹಾಕೋಬೋದು ನೋಡಿ ಸ್ನೇಹಿತರೆ. ಕರಿಬೇವು ಹಾಕಿ ಉಳ್ಳಾಗಡ್ಡಿ ಹಾಕೋತೀನಿ. ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಉಳ್ಳಾಗಡ್ಡಿ ಎಲ್ಲ ಫ್ರೈ ಆಗ್ಯಾವು. ಸ್ವಲ್ಪ ಅರಿಶಿನ ಹಾಕ್ಕೊತೀನಿ ರೀ. ಬನ್ನಿ ಸ್ನೇಹಿತರೆ, ಪಲ್ಯ ಮಾಡಿ ಮಸ್ತ್ ಸಿಗ್ತೀನಿ. ನಮ್ಮ ಅಕ್ಕ ಬಂದಾವಡಿ. ಶ್ರಾವಣಿ ಜಾಗಕ್ಕೆ ರೆಡಿ ಮಾಡಿ ಇಲ್ಲಿ ಹೋದ್ ನೋಡಿ ಸ್ನೇಹಿತರೆ. ಟೈಮು 3 ಗಂಟೆ ಆಗೈತೆ. ಇವಾಗ ಲಾಗ್ ಚಲೋ ಮಾಡಾಕತ್ತೀನಿ. ನಾನು ಯಾಕೆ ತಲೆ ಕರ್ಸ್ಕೊಂಡು ಏನಂತನ ಗೊತ್ತಾಗ್ತಾ ಸ್ನೇಹಿತರೆ. ಜನಗಳು ಯಾಕ್ರಿ, ಜನಗಳಿಗೆ ಏನು ನನ್ನ ಮ್ಯಾಗ ಯಾಕೆ ಸಿಟ್ಟು ಅಂತ ಗೊತ್ತಾಗ್ತಾಯಿಲ್ಲ. ಇದು ಪೇಮೆಂಟ್ ಬರ್ಲಾರ್ದಾಗ ಏನೋ ನೆಮ್ಮದಿ ಇತ್ತು ಸ್ನೇಹಿತರೆ. ನನಗೆ ಪೇಮೆಂಟ್ ಬಂದು ಏನು ಜನ್ಮ ಸುಖ ಆಗಿಲ್ಲ. ಏನು ಒಂದು 10 ಲಕ್ಷ ರೂಪಾಯಿ ಪೇಮೆಂಟ್ ಬಂದಂಗೆ ಆಗ್ಬಿಟ್ಟೈತ್ರಿ ಜನಗಳಿಗೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ. ಯಾಕೋ ರಾಯರ ಪೂಜೆ ಮಾಡೀನಿ ರೀ, ಮನಸ್ಸಿಗೆ ನೆಮ್ಮದಿ ಇಲ್ಲ. ಇವತ್ತು ರಾಯರ ಪೂಜೆ ಗುರುವಾರ, ಮನಸ್ಸಿಗೆ ನೆಮ್ಮದಿ ಇರಬೇಕು. ಇವತ್ತು ನೆಮ್ಮದಿ ಇಲ್ಲ. ವಿಡಿಯೋ ಮಾಡೋಕ್ಕೂ ಮೂಡ್ ಆಫ್ ಆಗೈತೆ. ಆದರೆ ಯಾವುದೇ ಕಾರಣಕ್ಕೂ ವಿಡಿಯೋ ಮಾಡೋದು ಬಿಡಲ್ಲ ಸ್ನೇಹಿತರೆ. ಮೂಡ್ ಆಫ್ ಆಗಿ ಆನ್ ಆದ ನೋಡಿ. ಈ ಥರ ಮನೆಯೆಲ್ಲ ನಾ ಏನು ಮಾಡೇನಿ ರೀ, ಆಡ್ಕೊತಾರಲ್ಲ. ಇನ್ನೂ ನಾನು ದುಡಿಬೇಕು, ಇನ್ನೂ ತೋರಿಸ್ಬೇಕು.
ಮತ್ತು ಇವತ್ತು ತಲೆ ಬೇರೆ ಓಡಾಕತ್ತೆ ಸ್ನೇಹಿತರೆ ನಾನು. ಯಾಕೆ ಇಷ್ಟು ದಿನ ಬರೀ ಯೂಟ್ಯೂಬ್ ವಿಡಿಯೋ ಮಾಡೋದು ಬೇಸರ ಮಾಡ್ಕೊಂಡು ಕುಂದ್ರದು ನಿಂದ್ರದು ಮಾಡ್ದು. ಇವತ್ತು ಕುಂದ್ರಲಾರನೆ ನಾ ಟಿಚ್ ಮಾಡಬೇಕು ಅಂಥೇಳಿ ಟಿಚ್ಚಿಂಗ್ ಮಾಡಾಕತ್ತೀನಿ. 2 ನೈಟಿ ಹೊಲಿಗೆ ಹಾಕೀನಿ, 2 ಲಂಗ ಹೊಲ್ದೀನಿ, ಇನ್ನೂ 2 ನೈಟಿ ಹೊಲಿ ಅದಾವೆ. ಬಡ 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 ಹೊಲ ಮುಗಿಸ್ಬೇಕು. ಮಂದಿ ಬಾಯಿ ಹೆಂಗೆ ಗೊತ್ತು ಸ್ನೇಹಿತರೆ, ಬಿಡ ಅದನ್ನು ವಿಡಿಯೋ ಮಾಡಾಕತ್ತೈತೆ. ಬಟ್ಟೆ ಟಿಚ್ ಮಾಡವಲ್ಲು ಎಲ್ಲರಿಗೂ ಇದು ಆಗ್ಬಿಟ್ಟೈತೆ ರೀ. ನಾ ಯಾಕಂದ್ರೆ ಯಾರ್ಯಾರು ಒಟ್ಟು ಬಟ್ಟೆ ಆಕಿ ಮನೆಗೆ ಹೋಗ್ಬೇಡ, ಆಕೆ ಬಟ್ಟೆ ಟಿಚ್ ಮಾಡ್ಕೊಡಲ್ಲ, ಬರೀ ಚಂತನ ಫೋನ್ಯಾಗ ವಿಡಿಯೋ ಮಾಡ್ತಾಳೆ. ನಾನು ಕಾಲಿಯಾಗ ಕುಂತಿರ್ತೀನಿ ಸ್ನೇಹಿತರೆ, ನೋಡ್ತಿರಲ್ಲ ಎಷ್ಟು ಕೆಲಸ ಆಗುತ್ತೆ ಅನ್ನೋದು. ಆದ್ರೆ ಬಾಯಿಲೆ ಅನ್ನೋದು ಸುಲಭ ಸ್ನೇಹಿತರೆ, ನಿಭಾಯಿಸ್ಕೊಂಡು ಹೋಗೋದು ಕಷ್ಟ ಇದೆ. ಆದ್ರೆ ಅವ್ರಿಗೆ ಏನು ಗೊತ್ತಿರಲ್ಲ ನಾನು ಯಾವ ಥರ ಹೇಳ್ಬೇಕಂತ ನಿಮ್ಗೆ ಗೊತ್ತಾಗ್ತಾಯಿಲ್ಲ. ಮತ್ತೇನಂತಾರೆ, ಏನು ದೊಡ್ಡ ನೌಕರಿ ದೊಡ್ಡ ಗೋರ್ಮೆಂಟ್ ನೌಕರಿ ಬಂದಿತ್ತು ಅಕ್ಕಿಗೆ, ಅದಕ್ಕೆ ಅಕ್ಕಿ ಹಾಕೊಳ್ತಾ ರಾಟಿ. ಇದೇ ಒಂದು ದೊಡ್ಡ ತಲೆಯಾಗಿದೆ, ಮನ್ಸಿಗೆ ಹಚ್ಬಿಟ್ಟೈತಿ ರೀ. ನಿನ್ನೇನು ಮಾತು ಅಕ್ಕಿ ಹಂಗೆ ಇಕ್ಕಿನ ಮತ್ತಿದ್ರೆ ಏನು ಅದು 9,000 ಪೇಮೆಂಟ್ ಬಂದ ಏನು 10 ಲಕ್ಷ ಹುಟ್ಟದಂದ್ರೆ ಅದನ್ನ ವಿಡಿಯೋ ಮಾಡಬೇಡ ಬಿಡಬೇಡ ಇಕ್ಕೋಬೇಕು ಮತ್ತೆ ಹೋಗ್ಬೇಕು ರೀ ಇವ್ರ ಜನಗಳ. ಆಕಿ ನಮ್ಮ ಮನೆಯವ್ರ ಕುಂತು ನಮ್ಮದು ಆಡ್ಕೊಂಡ ಮತ್ತು ಜನಗಳು ಆಡ್ಕೊಂಡು ಬಂದಿದ್ದೇನು ಸ್ನೇಹಿತರೆ. ಇವು ಒಂದಿಷ್ಟು ಸೇಲ್ ಬಂದಿದ್ದು ಬಟ್ಟೆ ವ್ಯಾಪಾರದ್ದು ಇನ್ನಿಷ್ಟು ವಿಡಿಯೋ ಮಾಡ್ಬೇಕು ರೀ. ಯಾಕೋ ನನ್ನ ಗ್ರಹಚಾರನೆ ಕೆಟ್ಟೈತೆ ಅಂತ ಹೇಳ್ಬೋದು. ಯೂಟ್ಯೂಬ್ ಪೇಮೆಂಟ್ ಆಗಿಂದ ಎಲ್ಲರದ್ದು ಹೊಟ್ಟೆ ಉರಿ ಸ್ನೇಹಿತರೆ, ಏನೋ ಗೊತ್ತಿಲ್ಲ. ಆದರೆ ಆ ಯೂಟ್ಯೂಬ್ ಪೇಮೆಂಟ್ ಆಗ್ಬೇಕಂದ್ರೆ ಅದಷ್ಟು ಪೇಮೆಂಟ್ ಆಗ್ಬೇಕಂದ್ರೆ ಎಷ್ಟು ಕಷ್ಟಪಟ್ಟು ನನಗೆ ಗೊತ್ತು. ನಾನು ಖುಷಿಯಾಗಿರೋದು ಆ ದೇವ್ರಿಗೂ ಇಷ್ಟ ಇಲ್ಲ, ಜನಗಳಿಗೆ ಇಷ್ಟ ಇಲ್ಲ, ಇಲ್ಲಿ ನಮ್ಮ ಊರಾಗೂ ಇಷ್ಟ ಇಲ್ಲ. ಎಲ್ಲ ಕಡೆ ನೋಡಿ 2 ಮಕ್ಕಳು ತೊಗೊಂಡು ಏನೋ ಮಾಡ್ಕೊಂಡು ತಿಂತಾಳೆ, ಹೋಲ್ ಬಿಡಪ್ಪ ಅನ್ನೋದಿಲ್ಲ. ನಾನು ಅವತ್ತು ಒಂದಿನ ಅಷ್ಟೇ ಏನು ರೀ ಖುಷಿಯಾಗಿ ವಿಡಿಯೋ ಮಾಡಿದ್ದಕ್ಕೆ ಎಲ್ಲರೂ ಎಷ್ಟು ಖುಷಿಯಾಗಿದ್ರಿ. ಮತ್ತು ಖುಷಿಯಿಂದ ಬೇಜಾರನ್ನು ಇದ್ದೇ ಇರ್ತಾರೆ ಸ್ನೇಹಿತರೆ. ನಾನು ಹೇಳ್ತೀನಲ್ಲ, ಖುಷಿ ಯಾವ ಟೈಮ್ ಬರ್ತಾವೆ ಗೊತ್ತಿಲ್ಲ, ಬೇಜಾರನ್ನು ಯಾವ ಟೈಮ್ ಬರ್ತಾವೆ ಗೊತ್ತಿಲ್ಲ. ಜನಗಳು ಮಾತಿಗೆ ತಲೆ ಕೆಡಿಸ್ಕೋಬಾರ್ದು ಅಂತ ನಾನೇ ಹೇಳ್ತಿರ್ತೀನಿ. ಎಷ್ಟೋ ಮಂದಿ ಸಿಸ್ಟರ್ ಇದ್ರೆ ಇವತ್ತು ವಿಡಿಯೋ ನೋಡಿ, ಸಿಸ್ಟರ್ ನೀವು ಯಾಕೆ ರೀ ಜನಗಳು ನಾವೇ ನಿಮ್ಮ ಮಾತಿಗೆ ಎಷ್ಟು ಧೈರ್ಯವಾಗಿದ್ದೀವಿ, ನೀವು ಯಾಕೆ ತಲೆ ಕೆಡ್ಸ್ಕೊಂಡು ತಲೆ ಕೆಡ್ಸೋನಲ್ರಿ. ನಾನು ಕೂಡ ನಂಗೆ ತಲೆ ಕೆಡ್ಸ್ಕೊಂಡು ವಿಡಿಯೋ ಮಾಡೋದು ಬಿಡ್ತೀವಿ, ಅಷ್ಟು ವಿಚಾರ ಮಾಡಲ್ಲ. ಆದ್ರೆ ಯಾಕಪ್ಪ ಜನಗಳಿಗೆ ಹೊಟ್ಟೆ ಉರಿ ನನ್ನ ಮ್ಯಾಗ ಅಂಥೇಳಿ ಇಷ್ಟು ಮಡಿಚಿಡ್ಬೇಕು ರೀ. ಇವ್ನ 2 ನೈಟಿ ಒಂದು ಮಡಿಚಿಟ್ಟಿನಿ ಹೊಲಿಗೆ ಹಾಕಿ. ಶ್ರಾವಣ ಬಂದಾನ, ಅವಾಗೊಂದು ಊಟ ಮಾಡಿಸಿ 3 ಆಗೈತೆ ರೀ. ಇವೆಲ್ಲ ಗಾಡಿ ತೊಳೆದು ನೀರು ಚೆಲ್ಲಿ ಹೊರಗೆ ಅದಾನ್ರಿ, ಬಿಸಿಲು ಬಿದ್ದ ಸ್ನೇಹಿತರೆ. ನಾ ಬಟ್ಟೆ ಬಾಂಡೆ ಅದಾವೆ, ಇವತ್ತು ಅವನು ಕೆಲಸ ಇಲ್ಲ. ನಮ್ಮ ಮ್ಯಾಗಲ್ಲೇ ಬಟ್ಟೆ ಮಡ್ಚು ಬಿದ್ದಾವ್ರಿ ಮ್ಯಾಗ. ನಾ ಬಟ್ಟೆ ಹೋಗೋದಿಲ್ಲ, ತೆಲುಗೊಂಬು ಇದ್ದಾವ್ರಿ. ಇವೊಂದು 2 ನೈಟಿ ಟಿಚ್ ಮಾಡಿ ಇಷ್ಟು ಮುಗಿಸಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ದೈತೆ ರೀ. ಒಂದು ಬ್ಲೌಸ್ ಸ್ಟಿಚ್ ಮಾಡಿ ಕಟ್ ಮಾಡೀನಿ. ಕಟ್ ಮಾಡಿದರೆ ಬ್ಲೌಸ್ ಸ್ಟಿಚ್ ಮಾಡಬೇಕು. ಇನ್ನು ನೋಡೋಣ್ರಿ ಏನಾಗುತ್ತೆ. ನಾ ಇದ್ರ ತನಕ ಶ್ರಾವಣಿ ಬರ್ತಾನೆ ಯಾವಾಗುತ್ತೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ರೀ. ಯಾರೇನೋ ಅನ್ನಲಿ ಏನೋ ಬೆಳಿ, ನಾ ಹೋಗೋ ದಾರಿ ಒಂದು ಶುದ್ಧ ಐತಲ್ಲ, ನಾವು ಹೋಗ್ತಾ ಇರ್ತೀನಿ ರೀ. ಹಿಂದೆ ಒಳ್ಳೆ ನೋಡಲ್ಲ ಸ್ನೇಹಿತರೆ. ಆದರೆ ಒಂದು ಸ್ವಲ್ಪ ಮನುಷ್ಯನ ಯಾಕಡೆ ಒಂದು ಕಡೆ ಆಗುತ್ತಾ, ಹಿಂಗೆ ಅಂತಾರಲ್ಲ ಹಂಗೆ ಅಂತಾರಲ್ಲ, ದುಡಿದ್ರೆ ಹಂಗೈತಿ, ರಾಟಿ ಹೊಲಿದ್ರೆ ಐತಿ, ಕೆಲ್ಸಕ್ಕೆ ಹೋದ್ರೆ ಐತಿ, ಸುಮ್ಮನೆ ಮಾಡ್ತಾ ವಿಡಿಯೋ ಹಂಗಾಯ್ತು ಹಿಂಗಾಯ್ತು. ಪೇಮೆಂಟ್ ಬಂದಿದ್ದು ಖುಷಿ ಪಡಲಾಗ್ಯಾರ್ರಿ. ನನಗೆ ಅನಿಸಿತ್ತು ಪೇಮೆಂಟ್ ಬಂದಿದ್ರೆ ಎಲ್ಲರ ಬಾಯಾಗಿ ಇಟ್ಟಂಗೆ ಆಗತ್ತೆ ಬಿಡು, ಖುಷಿ ಪಡ್ತಾರ ಅಂತ ನನಗೈತೆ ರೀ. ಆದ್ರೆ ಇವಾಗ ಹಿಂಗಲ್ರಿ ಸ್ನೇಹಿತರೆ, ಅದು ಇನ್ನೊಂದು ಥರ ಬೇರೆನೇ ಹೊಂಟೆ ಸ್ನೇಹಿತರೆ. ಇದು ಹೋಲ್ರಿ ಎಲ್ಲೆಲ್ಲಿ ಹೋತ್ ನಾನು ಎದುರ್ಸಕ್ಕೆ ಗಟ್ಟಿ ಅದೀನಿ ಸ್ನೇಹಿತರೆ, ಕುಗ್ಗಲ್ಲ ಬಗ್ಗಲ್ಲ. ಪುಟ್ಟ ಕರ್ಕೊಂತಾಳೆ ಒದ್ರಿರು ಅನ್ಲಿಲ್ಲಲ್ಲ ಹಾಗಾಳೆ. ಚಿನ್ಯಾ ಬಾ ಮಣ್ಣಾಡ್ದ ಪುಟ್ಟ ಒದ್ರಿರು ಅನ್ಲಿಲ್ಲ, ಕೇಳಿಸಿಲ್ಲ. ಗಿರ್ಯಾ ಬರೀ ಮಣ್ಣಾಡ್ದ ನಿಂದಾಗದ, ಬಿಸಿಲು ಬಿದ್ದೈತೆ ಪುಟ್ಟಕ್ಕ. ಬಟ್ ಒಣಗಿರ್ಬೇಕು ನಿಮ್ಮ ಬಟ್ಟೆ ನೋಡಾಕಿ ಆಗ ಬರ್ತೀಯ. ಈಗ ಏನು ಮಾಡ್ತಿ? ಹಾಂ ಬರ್ತೀಯಲ್ಲಪ್ಪ ಹೇಳು. ಆಟ ಆಡಕತ್ತಿ? ನಾ ಏನು ಮಾಡಕತ್ತೀನಿ? ಶಿವ ಬಾದಲ್ದಾಗಿಟ್ಟು ಬಾ, ಒಂದು ತಾಸು ನಾ ಮಲ್ಕೋತ, ನೀನು ಮಲ್ಕೋ ಬಾ. ತಲೆ 4ಕ್ಕೆ ಬರ್ತಾ ಅಂತ ಪುಟ್ಟಕ್ಕ. ಈ 3 ಆಗೈತೆ. ಯಾರು? ಪುಟ್ಟಕ್ಕ ಆಂಟಿ ಅನ್ಬೇಕು. ತೊಂಬ ಬನ್ನಿ ಸ್ನೇಹಿತರೆ. ಎಲ್ಲ ಮನೆ ಮತ್ತು ಹತ್ತಿರ್ತೀನಿ, ಹತ್ತಿಟ್ಟು ಒಂದಿಷ್ಟು ರೆಸ್ಟ್ ಮಾಡ್ತೀನಿ ರೀ. ಇವತ್ತು ವಾಕಿಂಗ್ ಸನಿಯಕ್ಕೆ ಹೋಗಿಲ್ಲ ನೋಡ್ರಿ. ಇಂಥ ಮಾತಿಗೆ ನಾವು ವಾಕಿಂಗ್ ಹೋಗ್ಬೇಕು, ಏನೋ ಮಾಡಬೇಕು, ಏನೋ ಬಿಡ್ಬೇಕಂತಿರ್ತೀವಿ. ನಾವು ಮುಂದಕ್ಕೆ ಹೋಗಿ ಜನಗಳ ಮಾತು ಕೇಳಿ ಹಿಂದಕ್ಕೆ ಸರಿತೀವಿ.
ಸರಿಬಾರ್ದು ರೀ. ನಾಳೆಂತ ವಾಕಿಂಗ್ ಹೋಗ್ತೀನಿ ರೀ. ನಾನು ಒಂದಿನ 2 ದಿನ ಅಷ್ಟೇ ಇದು ಮಾಡ್ತೀನಿ. ನಾನು ಒಳ್ಳೆ ಹೆಂಗೆ ಅತಿ ಅದು ಮಾಡ್ಕೊಳಕ್ಕೆ ಹೋಗಲ್ಲ ನೋಡಿ ಸ್ನೇಹಿತರೆ. ಇಷ್ಟು ಎಲ್ಲ ಮನೆ ತುಂಬ ಬಿಟ್ಟು ಸ್ನೇಹಿತರೆ. ಯಾಕಂದ್ರೆ ಆರ್ಡ್ರು ಒಂದು ಬರಾಕತ್ತಿದ್ದು, ಬಟ್ಟೆ ಒಂದು ನೋಡಕ್ಕೆ ಬಂದರು. ಎಷ್ಟಾಗುತ್ತೋ ಅಷ್ಟು ಸೇಲ್ ಮಾಡೋಣ್ರಿ. ಇವತ್ತು ಆಫರ್ನಾಗಿದ್ವಲ್ಲ ಒಂದಿಷ್ಟು ಆಲ್ಮೋಸ್ಟ್ ಸೇಲ್ ಆದವು ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಾಳೆ ನೋಡೋಣ್ರಿ. ಓದ್ತಾವ ಸ್ನೇಹಿತರೆ. ಕ್ವಾಲಿಟಿ ಮಾತ್ರ ಮಾತಾಡೋಂಗಿಲ್ಲ. ಕ್ವಾಲಿಟಿ ಮತ್ತು ಸಖತ್ತಾಗ್ಯದಾವು. ಜನಗಳು ನೋಡಿ ಮಾತಾಡಲಿ. ಜನಗಳು ಏನಂದ್ರೆ ಹೆಂಗಿದ್ರು ಮಾತಾಡ್ತಾರೆ ರೀ. ನಾವು ಹಾಳಾದ್ರು ಒಂದು ಮಾತಾಡ್ತಾರೆ, ನಾವು ಸುದ್ದಿಗಿದ್ದು ನೆಟ್ಟಾಗಿ ದುಡ್ಕೊಂತಿದ್ರು ಮಾತಾಡ್ತಾರೆ. ಏನಾದ್ರೆ ಇಲ್ಲ ಅಂತ ಬೇಡ್ರಿ. ಇದಕ್ಕೇನಾಗೈತೆ, ಕಂಡು ಕಡಿಮೆ ಕುಂಡು ಕಡಿಮೆ, ದುಡ್ಯಾಕೆ ಬರಲ್ಲ, ದುಡ್ಡು ತಿನ್ನಕ್ಕೆ ಬರಲ್ಲ, ಇದಕ್ಕೆ ಬರೀ ಬೇಡುತ್ತೆ ಅಂತ ಸ್ನೇಹಿತರೆ. ಬೇಳಾರ ನಮ್ಮನ್ನು ನಾ ಮಾಡ್ಕೊತೀನಿ ರೀ. ಆಕಿದು ಎಷ್ಟು ಸೊಕ್ಕ, ಎಷ್ಟು ದಿಮಾಕ, ಎಷ್ಟು ಗರ್ವ, ಯಾರಿಗೆ ಅಪ್ಪ ಅನ್ಲಾರ ಮಾಡ್ಕೊಂಡು ತಿಂತಾಳೆ. ಜನಗಳು ಯಾವುದಕ್ಕಾದ್ರೂ ಒಂದು ಮಾತು ಅಂದೆ ಅಂತ ಸ್ನೇಹಿತರೆ. ಜನಗಳ ಮಾತಿಗೆ ಎಂದೂ ಕಿವಿ ಕೊಡಬಾರ್ರಿ. ನಮ್ಮದು ನಾವು ನೋಡ್ಕೊಂಡು ನಾವು ಜೀವನ ಮಾಡ್ಬೇಕ್ರಿ. ನಮ್ಮ ಗಂಗಾಳದಾಗ ಒಂದು ರೊಟ್ಟಿ ಇದ್ರೆ ಎಲ್ಲರೂ, ಅದು ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇದ್ರೆ ಸ್ನೇಹಿತರೆ ಎಲ್ಲರೂ ಬರ್ತಾರೆ. ಅದೇ ನಮ್ಮ ತಟ್ಟೆಗೆ ಒಂದು ರೊಟ್ಟಿ ಇರ್ಲಿಕ್ಕೆ ಅದ್ರ ತಾಕಿ ಏನೈತೆ ನಡಿ, ಅದ್ರ ತಾಕಿ ಏನಿಲ್ಲ, ಹೋಗ್ಬಾರ್ದು ಅಂತ ಸ್ನೇಹಿತರೆ. ಹಂಗಂದ್ರೆ ಮುಸುರಿದ್ದು ನೊಣ ಬರ್ತಾವೆ ಸ್ನೇಹಿತರೆ. ಮುಸುರು ಇರ್ಲಿಕ್ಕೆ ನೊಣ ಬರ್ತಾವೇನ್ರಿ, ಆ ಥರ ಸ್ನೇಹಿತರೆ. ಯಾರೇ ಸಂಬಂಧಿಕರಿರಲಿ ಯಾರೇ ಇರಲಿ, ನಮಗೆ ಕಷ್ಟ ಕಾಲಕ್ಕೆ ಯಾವ ಸಂಬಂಧನೂ ನಮ್ಗೆ ಆಗಲ್ಲ ಸ್ನೇಹಿತರೆ. ನಮ್ಗೆ ಕಷ್ಟ ಕಾಲಕ್ಕೆ ನಾವು ದುಃಖದಾಗಿದ್ದಾಗ ನಾವು ಎಷ್ಟೇ ಕಷ್ಟಪಡಲಿ, ಆಕಿಗೆ ಇನ್ನೂ ಎಷ್ಟು ಕಷ್ಟ ಕೊಳಿದ್ದೀವ್ರು, ಇನ್ನೂ ಎಷ್ಟು ಕಷ್ಟ ಕೊಳಕಿ, ಇನ್ನೂ ಎಷ್ಟು ಕಷ್ಟಪಟ್ಟು ಸುಮ್ಮಿರಾಕಿ ಬರಬ್ಬರಿ ಆಗೈತೆ ನೋಡಾಕಿಗೆ. ಹಿಂಗೆ ಆಗ್ಬೇಕಾಗಿ ಅಕ್ಕಿ ಸೊಕ್ಕು ಭಾಳ ಇತ್ತು, ಆಕಿನ ಸೊಕ್ಕು ಮುರಿಬೇಕು ಅಕ್ಕಿದು, ಇನ್ನೂ ಸೊಕ್ಕು ಮುರಿದಿಲ್ಲ ಅಕ್ಕಿದು, ಇನ್ನೂ ಆಗ್ಬೇಕಾಕಿ. ನಮಗೆ ಏನಾರ ಕೆಟ್ಟದಾತ ಸ್ನೇಹಿತರೆ ಈ ಥರ ಮಾತಾಡ್ತಾರೆ ಸಂಬಂಧಿಕರು. ಅದಕ್ಕೆ ಸಂಬಂಧಿಕರಿಗೆ ಗೊತ್ತಿರಲ್ಲ. ಯಾಕಂದ್ರೆ ನಮ್ಮ ಸಂಬಂಧಿಕರಿಗೆ ಯಾರಿಗಾರು ಏನಾಯ್ತ ಪಾಪ ಅಯ್ಯ ಅಂತ ನಾವು ಹಿಂಗೆ ಅಂತೀವಿ ರೀ. ಆದರೆ ಎಲ್ಲರೂ ನಮ್ಮಂಗೆ ಇರೋ ಸ್ನೇಹಿತರೆ. ಸಂಬಂಧಿಕರಂತ ಇಸ್ಕೊಂಡ್ರೆ ಯಾರು ಅಲ್ಲ ಸ್ನೇಹಿತರೆ. ನೀವೇನ್ರ ಅನ್ರಿ, ಹೊರಗೆ ಮಂದಿ ಚಲೋ ರೀ. ಯಾಕಂದ್ರೆ ನೀವೆಲ್ಲೋ ನಾವೆಲ್ಲೋ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ನಮಗೆ ಒಂದು ದೊಡ್ಡ ಫ್ಯಾಮಿಲಿ ಆಗಿಬಿಟ್ರಿ. ಎಲ್ಲರೂ ಒಳ್ಳೆ ಮಾತು ಹೇಳ್ತೀರಿ, ಒಳ್ಳೆ ಹಿಂಗಿರಿ ಅಕ್ಕ ಹಿಂಗಿರಿ. ಯಾಕಂದ್ರೆ ಯೂಟ್ಯೂಬ್ನಿಂದ ನಾ ಕಲ್ತಿದ್ದು ಭಾಳ ಇದೆ ಸ್ನೇಹಿತರೆ. ನಾ ಯೂಟ್ಯೂಬ್ ಮಾಡಿ ದೊಡ್ಡ ತಪ್ಪು ಮಾಡೀನಂತ ಎಲ್ಲ ಇಲ್ಲಿ ಊರಲ್ಲಿ ಅಂತಿರ್ತಾರೆ. ಅದೇನು ಯೂಟ್ಯೂಬ್ ಮಾಡೈತಿ ವಿಡಿಯೋ ಮಾಡುತ್ತಾ ಹಾಕುತ್ತಾ ಇಡೀ ಕರ್ನಾಟಕ ಮಂದಿ ನೋಡ್ತಾರಂತ ಅವ್ರು ಅಂತಿರ್ತಾರೆ ಸ್ನೇಹಿತರೆ. ಅವ್ರಿಗೇನು ಗೊತ್ತ್ರಿ, ಅವ್ರು ಹಂಗೆ ಅಂತಾರೆ. ಅದ್ರಲಿಂತ ನಮಗೇನು ಪ್ರಯೋಜನ? ಅದ್ರಲಿಂತ ನಿಮ್ಮೆಲ್ಲರ ಮಾತು, ನಿಮ್ಮೆಲ್ಲರ ಒಂದು ಕಮೆಂಟು ಇಷ್ಟೆಲ್ಲ ಮಾಡಿ ಟಿಚ್ ಮಾಡಕ್ಕೆ ಬಂದವ್ರು. ಇವಾಗ ಟಿಚ್ ಮಾಡಬೇಕು. 3 ನೈಟಿ 4 ಲಂಗ ಟಿಚ್ ಮಾಡಕ್ಕೆ ಬಂದವು. ಇವತ್ತು 4 ನೈಟಿ 2 ಲಂಗ ಟಿಚ್ ಮಾಡೀನಿ ರೀ. ಹಾಗೆ ಟಿಚಿಂಗ್ ಬರ್ತಾವೆ ಸ್ನೇಹಿತರೆ. ನಿನ್ನೆಲ್ಲ ಆ ಥರ ಅಂದಾರ, ಇವತ್ತೂ ಅಂದಾರ ಸ್ನೇಹಿತರೆ. ಎಲ್ಲರೂ ಅಂದಾರ ಅಂತೇಳಿ ನಾ ಕುಂತಿದ್ನಿ ಅಂದ್ರೆ ನನಗೆ ಏನೂ ಬರ್ತಿದ್ದಿಲ್ಲ ಸ್ನೇಹಿತರೆ. ಎಲ್ಲರೂ ಬೇಕಾದವ್ರು ಅನ್ನಲಕ್ಕ ನಾನು ಹೆಂಗೆ ಅದೀನಿ, ನನ್ನ ಆತ್ಮಸಾಕ್ಷಿ ಗೊತ್ತು. ನಾನು ಏನು ಅನ್ನೋದು ನನಗೆ ಗೊತ್ತು ರೀ. ಇನ್ನೊಬ್ರದ್ದು ಒಂದು ಏನು ಮಾಡೋ ಸ್ನೇಹಿತರೆ, ಮೊದಲು ನಾವೇನು ಅನ್ನೋದು ನಮ್ಮದು ಅರ್ಥ ಮಾಡ್ಕೋಬೇಕು ರೀ. ನಾವೇನು ನಮ್ಮತನ ಏನು, ನಾವು ಹೆಂಗೆ ಇರ್ತೀವಿ, ನಾವು ಹೆಂಗೆ ಮಾತಾಡ್ತೀವಿ, ನಾವು ಏನು ಕೆಟ್ಟದ್ದು ಮಾಡ್ತೀವೋ ಒಳ್ಳೇದು ಮಾಡ್ತೀವೋ, ನಮ್ಮ ಮನುಷ್ಯ ನಮಗಿತ್ತಂದ್ರೆ ನಾವು ಜೀವನದಾಗ ಹೆಂಗೆ ಇದ್ರೂ ಒಂಥರ ಮುಂದಕ್ಕೆ ಬರ್ಬೋದು ಸ್ನೇಹಿತರೆ. ನಾವು ಏನಾರ ಸೊಕ್ಕು ದಿಮಾಕ ಅಹಂಕಾರ ಇದು ಭಾಳ ದಿನದ ಸ್ನೇಹಿತರೆ. ದುಡ್ಡು ಸೌಂದರ್ಯ ಸೊಕ್ಕು ದಿಮಾಕ ಇವೆಲ್ಲ ಬಿಟ್ಟು ಆರಾಮಾಗಿ ಜೀವನ ಅನ್ನೋದು ತುಂಬ ಕಷ್ಟಕರ ಜೀವನ ಇದೆ. ಒಬ್ರೊಬ್ರ ಜೀವನ ಒಂದೊಂದು ಥರ ಸ್ನೇಹಿತರೆ. ಅವ್ರವ್ರ ಜೀವನ ಅವ್ರವ್ರಿಗೆ ವಜ್ಜಿ. ನಾ ಏನು ಆಸೆ ಪಡಲ್ರಿ. ನನ್ನ ಸಂಸಾರ ಹಿಡಿದು ಬಡಿದಾಡಬೇಕು ಅನ್ನೋದೇನಿಲ್ಲ. ಏನಿಲ್ಲಪ್ಪ, ಆಕಿನ ಮಕ್ಳು ಆಯ್ತು ಆಕೆ ಆಯ್ತು ಮಾಡ್ಕೊಂಡು ತಿಂತಾಳೆ. ಆಕೆ ಒಂದಿನ ಹೊರ್ಯಾಕೆ ಬರಲ್ಲ. ಮನ್ಯಾಗ ವಿಡಿಯೋ ಮಾಡ್ತಾಳೆ ಹಾಕ್ತಾಳೆ. ಅದರ್ಲಿಂತ ಒಂದಿಟ್ಟು ಹೆಲ್ಪ್ ಆತಲ್ಲ. ಒಂದಿನ ನಮ್ಮ ಊರ ಮಗಳು ಮಾಡಿ ಒಂದು ಪೇಮೆಂಟ್ ತೊಗೊಳ್ಳ ಅಂತ ಯಾರಿಗೂ ಖುಷಿ ಇಲ್ಲ ಸ್ನೇಹಿತರೆ. ಎಲ್ಲರಿಗೂ ಖುಷಿ ಆಗಬೇಕು, ನಾನು ಒಂಥರ ಮುಂದೆ ಬರಬೇಕು ಅಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಆದಷ್ಟು ವಿಡಿಯೋಗಳು ಶೇರ್ ಮಾಡಿ, ಆದಷ್ಟು ವಿಡಿಯೋಗಳಿಗೆ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಏನೋ ಯೂಟ್ಯೂಬ್ ಚಾನಲ್ ಬಿಡಿಸ್ಬೇಕು ಅನ್ನಕತ್ತಾರ. ನಮ್ಮ ಅತ್ತೆ ಮಾವಾಗ ಚುಚ್ಚಾಕತ್ತಾರಿ. ಅದನ್ನು ಬಿಡೋ ಸ್ಟೇಜ್ ಇಲ್ಲ. ಅಷ್ಟು ಅವು ಟಿಚ್ ಮಾಡಿ ಎಲ್ಲ ಎತ್ತಿಟ್ಟು ದೇವ್ರ ಮುಂದೆ ದೀಪ ಹಚ್ಚಿ ಇವು ಮತ್ತು ಚೌಳಿಕಾಯಿ ಸೋಸ್ಕೊಂಡು ತೊಳೆದಿಟ್ಟಿನಿ ಸ್ನೇಹಿತರೆ. ಟೈಮ್ 8:30 ಆಗಿ ಬಂದೈತಿ. ಇವಾಗ ಶ್ರವಣಿಗೆ ಊಟ ಮಾಡಿಸಿ ಮಣಗಿಸ್ಬೇಕು ರೀ. ಮತ್ತು ಸಾರು ಮಾಡಿ ಸ್ನೇಹಿತರೆ. ರೊಟ್ಟಿ ಅದಾವು, ಸಾಂಬಾರು ಸ್ವಲ್ಪ ಉಕ್ಕು ಬಂತು, ಶೇಂಗಾ ಸಾಂಬಾರು ಮಾಡಿ ರೊಟ್ಟಿ ಅದಾವೆ ರೀ. ಮತ್ತು 1-2 ರೊಟ್ಟಿ ಮಾಡಬೇಕು ಸ್ನೇಹಿತರೆ. 4 ರೊಟ್ಟಿ ಅದಾವು ಸಾಲಲ್ರಿ. ಈಗ 1-2 ಹೆಚ್ಚಿ ಮಾಡಿರಿ. ನಮ್ಮ ಮುಂಜಾನೆ ಶೇಂಗಾ ಸಾಂಬಾರು ಹೆಸರು ಕಾಳು ಪಲ್ಯ ಅದು ಐತೆ ಸ್ನೇಹಿತರೆ. ನೋಡಿ ಮುಂಜಾನೆ ಚೌಳಿಕಾಯಿ ಪಲ್ಯ
ಚಪಾತಿ ಹಿಟ್ಟು ಸಾಂಜ್ ಇಡಬೇಕು ರೀ. ಮುಂಜಾನೆ ವಾಕಿಂಗ್ ಹೋಗ್ಬೇಕು. ಇವತ್ತೇ ವಾಕಿಂಗ್ ಹೋಗಿಲ್ಲ ನೋಡಿರಬೇಕು. ಆರ್ಡ್ರು ಎಷ್ಟು ಬಂದಿದ್ದು, ಹಿಂಗಾಗಿ ಮನೆ ತುಂಬ ಸೀರೆಗಳು ಹರಗಾಡಿದ್ದೆ, ಅಷ್ಟು ಹತ್ತಿಟ್ಟೇನಿ ರೀ. ಶ್ರಾವಣ ಉಣ್ತೀನಂತ ಸ್ನೇಹಿತರೆ, ಊಟ ಮಾಡಿಸಿ ಮತ್ತೆ ಸಿಗ್ತೀನಿ ರೀ ನಿಮ್ಗೆ. ನೋಡಿ ಸ್ನೇಹಿತರೆ, ಅಷ್ಟು ಎಲ್ಲ ಎತ್ತಿಟ್ಟೆ, ಫುಲ್ ಆಫರ್ನಾಗಿದ್ದು ಅಲ್ಲ, ಹಿಂಗಾಗಿ ಸೀರೆಗಳು ಸೇಲ್ ಅದು. ಇನ್ನೂ ಅಕ್ಕ 1-2 ದಿನ ಆಫರ್ ಕೊಡಿ ಅಕ್ಕ, ನಾವು ಮನ್ಯಾಗ ಕೇಳ್ಕೊತೀವಿ, ಅಲ್ಲಿ ನಮ್ಮ ತಂಗಿಯರಿ ಬೇಕು ಅಂತ ಅಂತಾರೆ ಒಬ್ರು ಸಿಸ್ಟರು. ನೋಡೋಣ್ರಿ, ಇನ್ನೂ 2 ದಿನಗಳಲ್ಲಿ ನೆಕ್ಸ್ಟ್ ಅದೇ ಆಫರ್ನಾಗನೇ ಇಷ್ಟು ಸೀರೆನೂ 100 ರೂಪಾಯಿ ಆಫರ್ನಾಗೇ ಮಾರ್ಬೇಕಂತ ಮಾಡೀನಿ. ನೆಕ್ಸ್ಟ್ ವಿಡಿಯೋನು ಬರ್ತಿರ್ತೈತೆ, ನೋಡಿ ಸಪೋರ್ಟ್ ಮಾಡಿ. ಶ್ರಾವಣ ಉಂಡು ಮಲ್ಕೊಂಡ್ರಿ. ನಮ್ಮದು ಕೂಡ ಊಟ ಆಯಿತು. ಸಾರು, ರೊಟ್ಟಿ, ಬಿಸಿ ರೊಟ್ಟಿ ಮಾಡಿದೆ. ರೊಟ್ಟಿ ಅನ್ನೋಕ್ಕೇನು ರೀ 6 ರೊಟ್ಟಿ ಮಾಡೀನಿ ರೀ. ಗ್ಯಾಸಿನ ಕಟ್ಟಿ ಮ್ಯಾಗ ಬಡಿದೆ ರೊಟ್ಟಿ 6 ರೊಟ್ಟಿ ಮಾಡೀನಿ. ಮತ್ತು 4 ರೊಟ್ಟಿ ಕಳಿಸಿದೆ. 3 ರೊಟ್ಟಿ ತೊಗೊಂಡು 1 ರೊಟ್ಟಿ ಒಳಗೆ ಕಳಿಸಿದೆ. ಮತ್ತು ಶ್ರಾವಣಿಗೆ 1 ರೊಟ್ಟಿ, ಶ್ರಾವಣಿಗೆ 1 ರೊಟ್ಟಿ, ನನಗೆ 4 ರೊಟ್ಟಿ ಉಳಿದ್ವಲ್ಲ ರೀ. ಇನ್ನು ಅದರಾಗೆ 1 ರೊಟ್ಟಿ ಉಳಿತು. ಅನ್ನ ಏನು ಮಾಡಿಲ್ಲ ಸ್ನೇಹಿತರೆ, 3 ರೊಟ್ಟಿ ತಿನ್ನೋದು ಆಗಲಿಲ್ಲ. ಇಷ್ಟು ಇವತ್ತು ಟಿಚ್ ಮಾಡೋದು ಖುಷಿ ಆಗುತ್ತೆ ನೋಡಿ. ನಾವು ಯಾರ ಮಾತಿಗೂ ತಲೆ ಕೊಳ್ಳಾರ ಎಷ್ಟು ಟಿಚ್ ಮಾಡಿದ್ನಲ್ಲ ಅಂಥೇಳಿ. ನಾ ದಿನ ಯಾರು ಏನು ಅನ್ಲಿಕ್ಕೂ ನಾನು ತಲೆ ಫ್ರೆಶ್ ಇದ್ದರೂ ಟಿಚ್ ಮಾಡ್ದಲ್ಲ. ಯಾಕಂದ್ರೆ ನನಗೆ ಯಾರು ಏನಾರ ಅನ್ಬೇಕ್ರಿ, ಅದು ನಮಗೆ ಏಳಿಗೆ ಸ್ನೇಹಿತರೆ, ಏಳಿಗೆ ಇನ್ನೂ ಕದ ಹಾಕಿಲ್ಲ ರೀ. ಅದು ಹೇಳ್ತೀವಿ ಸ್ನೇಹಿತರೆ ನಿಮಗೆ. ಬನ್ನಿ ಮುಂದಿನ ಕ್ಯಾಮ್ರಾ ತೊಂದು ಹೇಳ್ತೀವಿ ಬರ್ರಿ. ಏಳಿಗೆ ನೋಡಿ ಖುಷಿ ಪಡ್ಬೇಕ್ರಿ. ಅಲ್ಲಿಗೆ ಒಂದು ಕಲ್ಲು ಹೋಗೋದು, ಅವ್ರು ಏಳಿಗೆ ಮಾಡಿ ಹೇಳಕ್ಕೆ ಬರ್ಲಾರಂಗೆ ಅವ್ರಿಗೆ ಪೆಟ್ಟು ಕೊಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ ಸ್ನೇಹಿತರೆ, ಸರಿ ಅಲ್ಲ. ಆದ್ರೆ ನಾನೇನೋ ಒಂದು ಯೂಟ್ಯೂಬ್ ಮಾಡಿ ಒಂದು ಬೆಳೆದು ಒಂದು ಪೇಮೆಂಟ್ ತೊಗೊಂಡಿನಿ. ಆದ್ರೆ 17 ತಿಂಗಳಿಗೆ ಅಷ್ಟೇ ಒಂದು ಪೇಮೆಂಟ್ ತೊಗೊಂಡಿರ್ಬೇಕಾದ್ರೆ ಮುಂದೆ ಬರೋ ದಿನಗಳಲ್ಲಿ ನೀವೆಲ್ಲರೂ ಮನಸ್ಸು ಮಾಡಿದ್ರೆ ಅನ್ನೋರ ಬಾಯಿಗೆ ಆಡೋರ ಬಾಯಿಗೆ ಬೀಗ ಹಾಕೋದು ನಿಮ್ಮ ಕೈಯಾಗಿದೆ ಸ್ನೇಹಿತರೆ. ಯಾಕಂದ್ರೆ ಏನಂತಾರಂದ್ರೆ, ಈ ದಿನ ತೆಗೆದಕ್ಕೆ ಹೋದ್ರೆ ತಿಂಗಳ 9,000 ರೂಪಾಯಿ ಪಗಾರ ಆಗುತ್ತೆ. ಇದೇನು 17 ತಿಂಗಳು ಮಾಡಿ ಬರೀ ಅದಕ್ಕೆ 1 ತಿಂಗಳು ಪಗಾರನೂ ಬರಲಿಲ್ಲ, ಕಮ್ಮಿ ಬಂತು ಅಂತ ಅಂತಾರೆ ಸ್ನೇಹಿತರೆ. ನಾನು ರೊಕ್ಕಕ್ಕೋಸ್ಕರ ಅಲ್ಲ, ಅದ್ರಲ್ಲಿಂತ ಕಲ್ತೀನಿ ಸ್ನೇಹಿತರೆ. ಯೂಟ್ಯೂಬ್ನಿಂದ ಕಲ್ತಿದ್ದು ಭಾಳ ಇದೆ. ಎಲ್ಲ ನಮ್ಮ ಯೂಟ್ಯೂಬ್ ಫ್ಯಾಮ್ಲಿ ಸಿಕ್ಕಿದೆ ಸ್ನೇಹಿತರೆ. ಆದ್ರೆ ಅದು ಹೆಂಗೆ ಗೊತ್ತಿರ್ತೀರಿ, ಇವ್ರಿಗೆ ಏನಾಗುತ್ತೆ, ಬಿಡು ಅಂತ ಇವ್ರಿಗೆ ಹಿಂಗಾಗುತ್ತೆ ಹಳ್ಳಿ ಜನಗಳಿಗೆ. ಅದ್ರಲ್ಲಿಂತ ನಾ ಪಡ್ಕೊಂಡಿದ್ದು ಭಾಳ ಇದೆ ಸ್ನೇಹಿತರೆ. ಯೂಟ್ಯೂಬ್ನಿಂದ ಕಳ್ಕೊಂಡಿದ್ದು ಏನಿಲ್ಲ ರೀ. ನಾ ಏನು ಕಳ್ಕೊಂಡಿದ್ದೆ ಅಂದ್ರೆ ನೆಟ್ ಕಳ್ಕೊಂಡೀನಿ ರೀ. ಆದರೆ ಎಲ್ಲರ ಪ್ರೀತಿ ವಾತ್ಸಲ್ಯ ನಾನು ಏನೋದು ಅರ್ಥ ಮಾಡ್ಕೊಂಡಿರಿ. ನಾನು ಏನು ತಪ್ಪು ಮಾಡಿದ್ರು, ಹಿಂಗೆ ಮಾಡಿರಿ ಅಕ್ಕ, ಹಿಂಗೆ ಮಾಡಿರಿ ಅಕ್ಕ ಅಂತ ಅಕ್ಕ, ತಂಗಿ, ತಮ್ಮ, ಅಣ್ಣ, ಬಂಧುಗಳು ಎಲ್ಲ ಸಿಕ್ಕಿರಿ, ತಾಯಿ ತಂದೆ ಸಿಕ್ಕಿರಿ. ಅದನ್ನು ಯಾವತ್ತೂ ಮರೆಯೋಕ್ಕಾಗಲ್ಲ. ನನ್ನ ಕಣ್ಣಾಗ ನೀರು ಬರ್ತಾವೆ ಸ್ನೇಹಿತರೆ. ಯೂಟ್ಯೂಬ್ನಿಂದ ಸಿಕ್ಕಿದ ಫ್ಯಾಮ್ಲಿ ನೋಡಿ. ಕಣ್ಣೀರಂದ್ರೆ ಕಷ್ಟಕ್ಕಲ್ಲ ಸ್ನೇಹಿತರೆ, ಇವ್ರು ಅಂದಾರ, ಇವ್ರು ಆಡ್ಯಾರ ಅಂತ ಕಣ್ಣಾಗ ನೀರಲ್ಲ, ಒಂದು ಖುಷಿ ಕಣ್ಣಾಗ ನೀರು ನೋಡಿ ಇವು. ಸ್ನೇಹಿತರೆ, ಏನೇ ಹೇಳ್ರಿ, ನಮ್ಮನ್ನು ತುಳಿಬೇಕಂತ ಬಂದವ್ರ ಮುಂದೆ ನಾವು ಯಾವತ್ತೂ ತುಳಿಸೋಣಂಥದ್ದು ಯಾವ್ದು ಮಾಡಬಾರ್ದು. ನಮ್ಮ ತುಳಿಲೇಬೇಕಂತ ಕುಂತಿರ್ತಾರೆ, ನಮ್ಮ ನೋಡೇಬೇಕು, ನಾನು ಮಾಡಬೇಕು ಅವರಿಗೆ ಅಂತ ಕುಂತಿರ್ತಾರೆ. ಅಂಥವ್ರಿಗೆ ನನಗೆ ನೋಡಿ ಸ್ನೇಹಿತರೆ, ಇಷ್ಟು ಯೂಟ್ಯೂಬ್ ಪೇಮೆಂಟ್ ಬಂತಂದ್ರೂ ನನಗೆ ಹೆಮ್ಮೆ ಇದೆ ಸ್ನೇಹಿತರೆ. ಯಾಕಂದ್ರೆ ನಾನೇನು ಬಯಸಿದ್ದೆ, ಯೂಟ್ಯೂಬ್ ಪೇಮೆಂಟ್ ಆದ್ರೆ ಆಗುತ್ತೋ ಇಲ್ಲೋ ಅಂಥೇಳಿ ಭಾಳ ಚಿಂತೆ ಮಾಡಿದ ದಿನಗಳು ಅದಾವೆ ಸ್ನೇಹಿತರೆ. ಅದು ಏನೋ ನಿಮ್ಮೆಲ್ಲರ ಆಶೀರ್ವಾದ, ನಿಮ್ಮೆಲ್ಲರ ಪ್ರೀತಿ ಅಂತ ಯೂಟ್ಯೂಬ್ ಪೇಮೆಂಟ್ ಆಯಿತು. ಆದರೆ ಜನಗಳಿಗೆ ಏನು ಮಾಡಿದ್ರು ಜನಗಳಿಗೆ ಹೀಗೆ ಕೊಡಲ್ಲ ಸ್ನೇಹಿತರೆ. ನಾವು ಹಾಳಾಗಬೇಕ್ರಿ, ಹಾಳಾದ್ರೆ ನೋಡಿ ಚಪ್ಪಲ್ ಬಾಡಿ ನಗುತ್ತಾರೆ ಸ್ನೇಹಿತರೆ. ನಾವು ಕೆಟ್ರೆ ನಾವು ಅದೇ ಸುದ್ದಿದ್ರೆ ಹೊಟ್ಟೆ ಉರ್ಕೊಂಡು ಸಾಯ್ತಾರೆ. ಇದು ಯಾಕಂತ ಗೊತ್ತಾಗ್ತಾಯಿಲ್ಲ ಸ್ನೇಹಿತರೆ. ಅದ್ರಾಗ ಹೆಚ್ಚಿಗೆ ಹೇಳ್ಬೇಕಂದ್ರೆ ಮನೆಯವರೇ ಆಗೋದು ಸ್ನೇಹಿತರೆ. ಇವಾಗ ನನ್ನ ಮನಸ್ಸಿಗೆ 2 ದಿನ ಆಯ್ತು ರೀ, ನೋವಾಗೈತೆ, ಫುಲ್ ನೋವಾಗೈತೆ. ನಾನು ಈ ಯೂಟ್ಯೂಬ್ ಪೇಮೆಂಟ್ ವಿಡಿಯೋ ಮಾಡಿದ್ದೆ, ಅವತ್ತಿದ್ದ ಖುಷಿ ನನಗೆ 2 ದಿನ ಆಯ್ತು. ಇಲ್ಲ ಅಂದ್ರೂ ನಾನು ಬಿಡಲ್ಲ ಸ್ನೇಹಿತರೆ. ನನ್ನ ಖುಷಿನ ವಾಪಸ್ ಮಾಡ್ಕೋತೀನಿ. ಆದರೆ ಯಾಕಪ್ಪ ಜನಗಳದ್ದು ಇಂಥದ್ದು ದುರ್ಬುದ್ಧಿ, ದೇವ್ರು ಯಾಕೆ ಇಂಥ ದುರ್ಬುದ್ಧಿ ಆಗ್ತಾನೆ ಸ್ನೇಹಿತರೆ. ಯಾರೋ ಒಂದು ಏನೋ ಮಾಡಿ ಬೆಳೆದಾರಂದ್ರೆ ನೋಡಿ ಸ್ನೇಹಿತರೆ, 2 ಮಕ್ಕಳು ತಗೊಂಡು ಇಷ್ಟು ಸಣ್ಣ ವಯಸ್ಸಿನಾಗ ಆಕಿನೂ ಒಂದೇನೋ ಮಾಡ್ತಾಳಪ್ಪ, ಆಕಿಗೆ ಅನ್ನಬಾರ್ದು ಅನ್ನೋದು ಯಾರಿಗೂ ಇಲ್ಲ. ಅದು ಎಲ್ಲ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗಿದೆ. ಇದ್ದಲ್ಲೇ ನನ್ನ ಯೂಟ್ಯೂಬ್ ಫ್ಯಾಮ್ಲಿ ನನಗೊಂದು ದೊಡ್ಡ ಕಮೆಂಟ್ ಹಾಕಿದೆ. ಅದು ನಮ್ಮ ಬ್ರದರ್ ಆಗಿರ್ಬೋದು, ನಮ್ಮ ಅಣ್ಣ ಆಗಿರ್ಬೋದು, ನಮ್ಮ ತಮ್ಮ ಆಗಿರ್ಬೋದು, ತಾಯಿ ಸ್ಥಾನದಾಗಿದ್ದು ರೇಖಾ ತಾಯಿ ಅಂದು ನೀನು ನೋಡಿ ಕಲಿಯೋದು ಭಾಳ ಇದೆ ತಾಯಿ ಅಂತ ಕಮೆಂಟ್ ಹಾಕಿರಿ. ಕಮೆಂಟ್ ಬೇಕಾದ್ರೆ ನಿಮಗೆ ವಿಡಿಯೋ ಮೇಲೆ ಶೇರ್ ಮಾಡ್ತೀನಿ. ನಿಮ್ಮನ್ನು ನೋಡಿ ಜೀವನ ಮಾಡೋದನ್ನು ಕಲಿಬೇಕು ತಾಯಿ ಅಂತ ಕಮೆಂಟ್ ಹಾಕಿರಿ. ಏನೋ ಗೊತ್ತಿಲ್ಲ ಸ್ನೇಹಿತರೆ. ನಾನು ಹೇಳೋದೇನಂದ್ರೆ, ನಂದು ಏನೂ ಇಲ್ಲ,
ನನ್ನ ಮಕ್ಕಳಾಯ್ತು ನಾನಾಯ್ತು ಜೀವನ ಮಾಡಾಕತ್ತೀನಿ, ಅದಕ್ಕೆಲ್ಲ ಈ ಥರ ಕಾಡಾಕತ್ತಾರ ಕಾಳಿ. ಆದ್ರೆ ಅವ್ರಿಗೆಂದೂ ಜಯ ಆಗಲ್ಲ ಸ್ನೇಹಿತರೆ. ನಾ ಹೇಳ್ತೀನಿ ನೋಡಿ, ನಾನು ಯೂಟ್ಯೂಬ್ ಓಪನ್ ಮಾಡ್ಬೇಕಂದ್ರೂ ಅಷ್ಟೇ ನನ್ನ ಚುಚ್ಚಿ ಮಾತಾಡ್ಯಾರ. ಇವಾಗ ಯೂಟ್ಯೂಬ್ ಪೇಮೆಂಟ್ ಬಂದ ಮ್ಯಾಗೂ ಅಷ್ಟೇ ಮಾತಾಡ್ತಾರೆ. ಇನ್ನೊಂದಿಷ್ಟು ದಿನ ಯೂಟ್ಯೂಬ್ ಪೇಮೆಂಟ್ ಹೋಗಿತ್ತಂತ ಚಲೋ ಇತ್ತು ಸ್ನೇಹಿತರೆ. 6 ತಿಂಗಳ ಮೋನಿಟೇಷನ್ ಆನ್ ಆಗಿಂದ 6 ತಿಂಗಳ ಡಾಲರ್ ಅಕೌಂಟಲ್ಲಪ್ಪ 2ನೇ ಪೇಮೆಂಟು 3ನೇ ಪೇಮೆಂಟು ತೊಗೋತೀನಂತ ಅನಿಸ್ತಿತ್ತು. ಒಂದು ಕಡೆ ಬೇಜಾರಿತ್ತು. ಆದ್ರೆ ಅದು ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ ಸ್ನೇಹಿತರೆ. ಅದು 6 ತಿಂಗಳು ಹೋಗಿದ್ದೆಲ್ಲ ಒಳ್ಳೇದಕ್ಕೆ. ಯಾಕಂದ್ರೆ 6 ತಿಂಗಳು ನಾನು ಹೋಗೈತೆಲ್ಲ ಒಳ್ಳೇದೇ ನೋಡಿ. ಅದು ಆರಾಮಾಗಿದ್ದೆ, ಏನೂ ಟೆನ್ಷನ್ ಇಲ್ಲ. ಇವಾಗ ಜನಟ್ಟ ಏನೋ ಒಂಥರ ಅವ್ರಿಗೆ ಸಂಕಟ ರೀ, ಏನು ಈಕಿ ಪೇಮೆಂಟ್ ತೊಗೊಂಡ್ಬಿಟ್ಲಲ್ಲ, ಈಕಿ ಹಂಗೆ ಪೇಮೆಂಟ್ ತೊಗೊತಾ, ಇದಕ್ಕೇನು ಪೇಮೆಂಟ್ ಬರ್ತಾ, ಇದೇನು ಕಾಮಾಗಿ ವಿಡಿಯೋ ಮಾಡುತ್ತಾ ಅನ್ನೋರು ಮುಂದೆ. ಆದರೂ ನಿಮ್ಮೆಲ್ಲರ ಸಪೋರ್ಟ್ನಿಂದ ಪೇಮೆಂಟ್ ತೊಗೊಂಡೆ. ಆದ್ರೆ ಇಂಥ ಒಂದು ಒಳ್ಳೆಯ ಕಮೆಂಟ್ ನೋಡಿದೆ. 2 ದಿನ ಆದ ಬೇಜಾರನಾಗಿದ್ದೆ. ಈ ಒಂದು ಕಮೆಂಟ್ ನೋಡಿ ನನಗೆ ಭಾಳ ಖುಷಿ ಆಯ್ತು. ಮುಪ್ಪ ಬ್ರದರ್ ಹಾಕ್ಯಾರಿ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಮುಪ್ಪ ಬ್ರದರ್ ಅವ್ರೇನು ಭಾಳ ದೂರದವರಲ್ಲ ನೋಡಿ. ನನಗೆ ಖುಷಿ ಆಯಿತು. ಏನೋ ಒಂಥರ ನಮ್ಮ ತಾಯಿ ಥರ ಒಂದು ಸೊಪ್ಪು ಹೆಮ್ಮೆ ಐತಲ್ಲ. ಏನೋ ಎಲ್ಲರಿಗೂ ಎಲ್ಲರೂ ಅಕ್ಕ ತಂಗಿಯರು ಏನಂತ ತಿಳ್ತಾರೆ, ಸಿಸ್ಟರ್ ನಿಮ್ಮ ಮಾತು ನಮಗೊಂದು ಧೈರ್ಯ, ನಿಮ್ಮ ಮಾತಿನಿಂದ ನಾವು ಇನ್ನೂ ಏನು ಮಾಡಬೇಕು ಮಾಡಬಾರ್ದು, ನಿಮ್ಮ ಮನೆ ನೀಟ್ ಇಡೋದು ನೋಡಿ, ನಿಮ್ಮ ಮಕ್ಕಳು ನೀಟ್ ಇಡೋದು ನೋಡಿ, ನಿಮ್ಮ ಮಕ್ಕಳು ಎಷ್ಟು ಹಸನಿರ್ತಾರೆ, ಮತ್ತು ನಿಮ್ಮ ಮನೆ ನೀಟ್ ಇರ್ತೈತಿ, ನೀವು ಕೂಡ ಎಷ್ಟು ಒಗತ್ತೆ ಕೆಲಸ ಮಾಡ್ತೀರಿ, ಎಲ್ಲ ಮೇಂಟೈನ್ ಮಾಡೋದು ನೋಡಿ. ನಾವು ಮಾಡಬೇಕು, ನಾವು ಅದನ್ನು ಮಾಡಬೇಕು, ಇದನ್ನು ಮಾಡಬೇಕು, ನಾವು ಮನೆ ನೀಟ್ ಇರ್ಬೇಕು ಅನ್ನೋದು ಭಾಳ ಕಲ್ತೀವ್ರಿ. ನಿಮ್ಮ ಮಾತುಗಳು ನಮ್ಮ ಧೈರ್ಯ ತುಂಬ್ಯಾವಂತ ಭಾಳ ಮಂದಿ ಕಮೆಂಟ್ ಹಾಕ್ತಿರ್ತೀರಿ. ಆದರೆ ನಾನೇನು ಯೂಟ್ಯೂಬ್ನ್ಯಾಗ ಹಿಂಗೆ ಹಾಳು ಮಾಡೋದೇ ಕೆಲಸ ಇಲ್ಲ ಸ್ನೇಹಿತರೆ. ಏನೋ ಜೀವನದಾಗ ಕಷ್ಟದಾಗಿದ್ದವ್ರಿಗೆ ನನ್ನ 2 ಮಾತುಗಳಿಂದ ಇನ್ನೂ ಒಂದು ಆಗಕತ್ತಿತ್ತಲ್ಲ, ಅದೇ ಒಂದು ಸಾಕು ಸ್ನೇಹಿತರೆ. ಆದ್ರೆ ಅನ್ನೋರು 100 ಮಾತು ಅನ್ನಲಕ್ಕ. ನೀವು ಖುಷಿಯಾಗಿರಬೇಕು, ನಾನು ಖುಷಿಯಾಗಿರಬೇಕು. ಒಡ ಒದರ್ಕೋತ ನನ್ನ ನಗುನಿಂದ ನನ್ನ ದುಃಖ ಎಷ್ಟಾಯ್ತು ಅನ್ನೋದು ಆ ದೇವ್ರಿಗೆ ಗೊತ್ತು, ನನಗೆ ಗೊತ್ತು ಸ್ನೇಹಿತರೆ. ಅದು ಮಾತ್ರ ಮರೆಯೋಕ್ಕಾಗಲ್ಲ. ನಾನು 1 ತಾಸು ನಗ್ತಿರಬೇಕು ವಿಡಿಯೋದಾಗ, ಒಂದು ದಿನ ಇಡೀ ದಿನ ನಗ್ತಿರ್ತೀನಿ. ಇಡೀ ದಿನ ಎಲ್ಲರೂ ಕೂಡ ಒಟ್ಟ ಒದರ್ತಿರ್ತೀನಿ. ಆದ್ರೆ ನಾವು ಮಾತಾಡೋದು ಸುಮ್ಮಿರಲ್ಲ, ನಾನು ಬಾಯಿ ಸುಮ್ಮಿರಲ್ಲ ಸ್ನೇಹಿತರೆ. ಎಲ್ಲ ಅವ್ರು ಮಾತಾಡಿದವರು ನಮ್ಮವರು, ಮಾತಾಡೋರು ನಮ್ಮವರು. ಅವರೇ ಮಾತಾಡಿಸ್ಬೇಕು, ನಾವು ಮಾತಾಡಿಸ್ಬೇಡ ಅನ್ನೋ ಭಾವನೆ ಇಲ್ಲ. ಎಲ್ಲರೂ ಕೂಡ ಮಾತಾಡ್ಕೋತ, ಎಲ್ಲರೂ ನಗಿಸ್ಕೋತ, ನಾನು ನಗ್ಕೋತ ಇರ್ತೀನಂದ್ರೆ ಆ ನಗು ಶಾಶ್ವತ ಅಲ್ಲ ಸ್ನೇಹಿತರೆ. ಅದರಿಂದ 100 ನೋವುಗಳಿದಾವೆ, 100 ಕಷ್ಟಗಳಿದಾವೆ, 100 ಜವಾಬ್ದಾರಿಗಳಿದಾವೆ ಸ್ನೇಹಿತರೆ. ನಾನು ಎಷ್ಟು ಅಳಬಾರ್ದಂತ, ಎಷ್ಟು ವಿಡಿಯೋದಲ್ಲಿ ಅಳಬಾರ್ದು. ಯಾಕಂದ್ರೆ ಈ ಅಳು ನೋಡಿ ನಮ್ಮನ್ನ ಇಷ್ಟಪಡೋರು ಏನು ಮಾಡ್ತಾರೆ, ತಾವು ಕಣ್ಣಲ್ಲಿ ನೀರು ಹಾಕ್ತಾರೆ. ಮತ್ತು ನಮ್ಮ ಇಷ್ಟಪಡೋರು ನಮ್ಮನ್ನು ಚುಚ್ಚು ಮಾತಾಡ್ತಿರ್ತಾರೆ ನೋಡಿ, ಅಂಥವ್ರು ಖುಷಿ ಪಡ್ತಾರೆ. ಆದ್ರೆ ನಾನು ಅಳಬಾರ್ದು ಅಂತೀನಿ. ಆದರೆ ನನ್ನ ನಗುವಿನಿಂದ ಇರೋ ದುಃಖ ಎಲ್ಲರಿಗೂ ಗೊತ್ತಿರಲ್ಲ. ಆದರೆ ನಗ್ತಾ ಇರ್ತೀವಿ, ಮನಸ್ಸಿನಿಂದ ನಗ್ತಾ ಇರಲ್ಲ ಸ್ನೇಹಿತರೆ. ಸುಮ್ಮೇನೋ ನಾವು ನಗ್ತಾ ಇರಬೇಕು, ನಮ್ಮ ಸುತ್ತಮುತ್ತ ನಗಿಸ್ತಾ ಇರ್ಬೇಕು ಅನ್ನೋದು ಒಂದು ಭಾವನೆ ಸ್ನೇಹಿತರೆ. ನಾನು ಕರೆ ಸುಳ್ಳಲ್ರಿ, ಲೈವ್ ಬಂದ್ರೆ ಆದ್ರೂ ನಾ ಅಷ್ಟು ಲೈವ್ ಬಂದ್ರೂ ಏನೋ ಹೆಂಗೋ ಅವರೆಲ್ಲ ನನಗೆ ಇಂಗ್ಲೀಷ್ ಬರಲ್ಲ ಅಂದ್ರೂ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಎಲ್ಲರಿಗೂ ನಕ್ಕೋತಾ ನನ್ನ ಮಾತಿ ನಗ್ತಿದ್ರು ಸ್ನೇಹಿತರೆ ಲೈವ್ ಬಂದ್ರೂ. ಯಾವ್ದಾದ್ರು ವಿಡಿಯೋದಾಗೂ ಅಕ್ಕ ನೀವು ವಿಡಿಯೋ ಸ್ಪೀಡ್ ಮಾತಾಡ್ತಿದ್ದು ನಾನು, ಅದನ್ನೆಲ್ಲ ತಿದ್ದಿ ಬುದ್ಧಿ ಹೇಳ್ದವ್ರು ಅದಾರ. ನನಗೆ ಯೂಟ್ಯೂಬ್ನ್ಯಾಗ ಹೆಲ್ಪ್ ಮಾಡಿದವ್ರು ಅದಾರ, ನಾನು ನೋಡಿ ಹತ್ತೋರು ಅದಾರ, ನಾನು ನೋಡಿ ಮರಗಿದವ್ರು ಅದಾರ, ನಾನು ನೋಡಿ ಎಷ್ಟು ಕಷ್ಟ ಅನುಭವಿಸ್ತಿ ಅಂತ ಅನ್ನೋರು ಅದಾರ ಸ್ನೇಹಿತರೆ. ನಾನು ನೋಡಿ ಯೂಟ್ಯೂಬ್ನ್ಯಾಗ ಮಾತ್ರ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗಳು ಮಾತ್ರ ಯಾರು ನಾನು ನೋಡಿ ಒಂದಿನ ಈ ಥರ ಅಂಥೇಳಿ ಯಾರೂ ನನ್ನ ಬಟ್ ಮಾಡಿ ತೋರಿಸಿಲ್ಲ. ಆದರೆ ಇಲ್ಲಿ ಅಂತಾರಲ್ಲ ಸೇರ್ಲಾರವರು, ಅವ್ರು ಅಲ್ಲಿ ಸ್ನೇಹಿತರೆ. ಸೇರ್ಲಾರರು ಅಂತಾರಲ್ಲ ನಮ್ಮ ಮನೆಯವ್ರೆ. ಇವತ್ತು ನಮ್ಗೆ ಯಾರು ಅಂತಾರೆ ನೋಡಿ, ಯಾರೂ ನನ್ನ ಕಷ್ಟ ಕಾಲಕ್ಕೆ ಯಾರೂ 1 ರೂಪಾಯಿ ಕೊಟ್ಟಿಲ್ಲ. ನನ್ನ ಕಷ್ಟ ಕಾಲಕ್ಕೆ ಯಾರೂ 1 ರೂಪಾಯಿ ಕೊಟ್ಟಿಲ್ಲ. ಆದ್ರೆ ಅನ್ನೋ ಅಧಿಕಾರ ಏನೈತಿ, ನನ್ನ ಕಷ್ಟಕ್ಕಾಗಿಲ್ಲ ಅಂದ್ರೆ ನನಗೆ ಅನ್ನೋ ಅಧಿಕಾರ ಏನೈತಿ ಅವ್ರಿಗೆ ಅಧಿಕಾರ ಇರಲ್ಲ. ಆದರೂ ಇರ್ಲಂದ್ರು ಅವ್ರು ಅಂತಾರಂದ್ರೆ ಅಲ್ಲಿ ನಾನು ಅವ್ರಿದ್ರಿಗೆ ಒಂದು ಮಾತು ಅಲ್ಲಿ ಸ್ನೇಹಿತರೆ ಅನ್ರಿ ನನಗೆ ಅಂತಿರಲ್ಲ, ನನಗೆ ಅನ್ನಲ್ಲಿ ಆ ದೇವ್ರಿಗೆ ಅಂತೀರಿ. ನಾ ತಪ್ಪು ಮಾಡಿದ್ನಂದ್ರೆ ನನಗೆ ಹತ್ತದು, ನಾ ತಪ್ಪು ಮಾಡಿಲ್ಲ ನನಗೆ ಹತ್ತಲ್ಲ ಸ್ನೇಹಿತರೆ. ನಾನು ಜೀವನದಾಗ ಆದ್ರೆ ಇದು ಇಂಗ್ಲೀಷ್ ಬರ್ತಾಯಿಲ್ಲ. ಆದರೆ ಈ ಥರ ಏನು ಒಂಥರ ಹಿಂಗಿರಬೇಕು ಹಂಗಿರಬೇಕು ಅದೇನು ನಾಲೆಜ್ ಇರ್ಲಿಕ್ಕಾಯ್ತು. ಆದ್ರೆ ನಮ್ಮ ಮಕ್ಕಳು ಹೆಂಗೆ ನೋಡ್ಕೋಬೇಕು, ನಮ್ಮ ಮನೆ ಹೆಂಗೆ ನಿಭಾಯಿಸ್ಬೇಕು, ನಮ್ಮ ಮನೆ ಹೆಂಗೆ ಇಟ್ಕೋಬೇಕು
ಬಂದೋರಿಗೆ ಹೋದೋರಿಗೆ ಹೆಂಗೆ ಕಿಮ್ಮತ್ತು ಕೊಡಬೇಕು, ಇನ್ನೊಬ್ರ ಮನ್ಸಿಗೆ ನೋವು ಆಗ್ಲಾರಂಗೆ ಹೆಂಗೆ ಮಾತಾಡಬೇಕು, ಇನ್ನೊಬ್ರಿಗೆ ಏನೋ ಕಷ್ಟದಾಗಿದ್ರೆ ಪಾಪ ಅಯ್ಯವ್ವ ಅನ್ನುವಂಥ ಅಂತಃಕರಣ ಇರ್ಬೋದು. ದೇವ್ರು ಎಲ್ಲ ಥರ ನನಗೆ ಆ ಶಕ್ತಿ ಕೊಟ್ಟಾನ. ಸಾಕು. ಮತ್ತು ಹೆಚ್ಚಿಗೆ ಹೇಳ್ಬೇಕಂದ್ರೆ ಈ 2 ವರ್ಷನ್ಯಾಗ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಕೊಟ್ಟಾನ. ಏನೇ ಇರಲಿ, ಏನೇ ದುಃಖ ಆಗಲಿ, ಕಷ್ಟ ಆಗಲಿ, ನಷ್ಟ ಆಗಲಿ, ನಾನೆಲ್ಲ ನಿಮ್ಮ ಕೂಡ ಹಂಚ್ಕೋತೀನಿ. ನಮ್ಮ ಮನಸ್ಸಿನ ಭಾರ ಇಳಿಸ್ಕೋತೀನಿ ಸ್ನೇಹಿತರೆ. ಮತ್ತು ಈಕಿ ಏನು ಬಿಡು, ಆಕಿಗೆ ಇಷ್ಟ ಆದರೂ ಏನೋ ಭಾರಿ ಚಿಂತಿಲ್ಲ ನೋಡಿಕ್ಕಿಗೆ ಹೆಂಗದ ಹುಡುಕಿ ಅಂತ ಭಾಳ ಮಂದಿ ಹಿಂದೆ ಮುಂದೆ ಮಾತಾಡೋ ಕಿವಿ ಬಿದ್ದಾವು. ಆದ್ರೆ ಅವ್ರಿಗೇನು ಗೊತ್ತಿರ್ತ ನನ್ನ ನೋವು, ನನ್ನ ಕಷ್ಟ, ನನ್ನ ಶ್ರಮ ಏನೂ ಗೊತ್ತಿರಲ್ಲ ಅವ್ರಿಗೆ. ಸ್ನೇಹಿತರೆ, ನಂದು ಜೀವನ ಅಂದ್ರೆ ಹೆಂಗೆ ಸ್ನೇಹಿತರೆ, ಸುಮ್ಮೇನೋ ಒಟ್ಟು ಜೀವನಕ್ಕೆ ಏನೂ ಇಲ್ಲ. ಇವಾಗೇನು ಮಕ್ಕಳ ಒಂದು ಭವಿಷ್ಯ ನನಗೆ. ಮಕ್ಳಿಗೋಸ್ಕರ ಮಾಡ್ತೀನಿ ಅಂತ ಅಂತಿರ್ತೀನಿ ನಾನು. ಅವ್ರು ಏನಂತಾರೆ, ಅದು ಮಾಡ್ತಾಳೆ, ಇದನ್ನು ಮಾಡ್ತಾಳೆ, ಬಟ್ಟೆ ಮಾಡ್ತಾಳೆ, ವಿಡಿಯೋ ಮಾಡ್ತಾಳೆ, ವಿಡಿಯೋ ಮಾಡ್ತಾಳೆ, ಬಟ್ಟೆ ಮಾಡ್ತಾಳೆ. ನಾನು ಎದಕ್ಕೆ ಮಾಡ್ತೀನಿ? ನನಗೋಸ್ಕರ ಮಾಡ್ತೀನಿ ಸ್ನೇಹಿತರೆ. ಹೇಳ್ರಿ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದು ಮಕ್ಳಿಗೋಸ್ಕರ ಮಾಡ್ತೀರಿ. ನನಗೋಸ್ಕರ ನನಗೋಸ್ಕರ ನಾ ₹1 ಖರ್ಚು ಮಾಡಿದ್ದೆ ನೋಡಿರಿ? ಇಲ್ಲಿಲ್ರಿ. ಬಟ್ಟೆ ಮಾಡ್ತಾಳೆ ಆಕೆ, ಹೆಂಗೆ ಕಮ್ಮ ಆಕೆ ವಿಡಿಯೋ ಮಾಡ್ತಾಳೆ, ರೊಕ್ಕ ಬರ್ತಾವೆ. ಏನು ಲಕ್ಷ ಅಂಗಟ್ಲೆ ಬರ್ತಾವೆ ಸ್ನೇಹಿತರೆ. ಈಗ ಅಂದಿಟ್ಟು ಬಂದ್ರೆ ಏನು ಅದಕ್ಕಾಗತ್ತೆ ಸ್ನೇಹಿತರೆ. ಎಲ್ಲ ಜೀವನ ಅನ್ನೋದು ಎಷ್ಟು ಕಷ್ಟ ಇದೆ ಅಲ್ರಿ, ಭಾಳ ಕಷ್ಟ ಇದೆ ಜೀವನದಾಗ. ಏನಂತ ನೋಡಿ ಸ್ನೇಹಿತರೆ, ಮನೆ ಜವಾಬ್ದಾರಿ ತೊಗೊಂಡವ್ರಿಗೆ ಅಷ್ಟೇ ಗೊತ್ತಿರ್ತದು. ನನ್ನ ಜವಾಬ್ದಾರಿ, ಮನೆ ಜವಾಬ್ದಾರಿ ಯಾರು ತೊಗೊಂಡಿರ್ತಾರೆ ಅವ್ರಿಗೆ ಅಷ್ಟೇ ಗೊತ್ತಿರುತ್ತೆ. ಮನ್ಯಾಗ ನಾವು ಅವಾಗೆಲ್ಲ ತಂದು ಹಾಕ್ಬಿಡ್ತೀರ. ಅಪ್ಪಾರಾಗಿರ್ಬೋದು, ಶ್ರಾವಣಿಯರ ಅಪ್ಪಾರಾಗಿರ್ಬೋದು ತರ್ತಿದ್ರು. ನಾವು ಮಾಡಿ ಅಡುಗೆ ಮಾಡೋರಿಗೆ ಭಾಳ ಗೊತ್ತಿರಲ್ಲ. ಯಾಕಂದ್ರೆ ದುಡಿಯೋದು ನಾನೇ, ಅಡುಗೆ ಮಾಡೋದು ನಾನೇ, ಸಂತೆ ತರೋದು ನಾನೇ. ಒಂದು ಕೆಲಸ ಸ್ನೇಹಿತರೆ, ಇವಾಗ 3 ಕೆಲಸ ಆಗ್ತವೆ. ನಾನು ಜೀವನದಾಗ ಪಡ್ಕೊಂಡಕ್ಕಿಂತ ಕಳ್ಕೊಂಡಿದ್ದ ಭಾಳ ಇದೆ ಸ್ನೇಹಿತರೆ. ನೀವು ಅಂತಿರ್ಬೇಕು, ಆದ್ರೆ ನಾನು ಪಡ್ಕೊಂಡಿದ್ರೆ ನಾನು 2 ಮಕ್ಕಳು ಪಡ್ಕೊಂಡೀನಿ. ಬಂಗಾರ ಅಂತ 2 ಮಕ್ಕಳು, ಮುದ್ದಾಗಿರುವ 2 ಮಕ್ಕಳು ಪಡ್ಕೊಂಡೀನಿ. ಆದ್ರೆ ಕಳ್ಕೊಂಡಿದ್ದು ಭಾಳ ಇದೆ ಸ್ನೇಹಿತರೆ ಜೀವನದಾಗ. ಅದು ಹೆಂಗೆ ಹೇಳ್ಬೇಕು ನನಗೆ ಗೊತ್ತಾಗ್ತಾಯಿಲ್ಲ.